ನಮಸ್ಕಾರ, ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಆರೋಗ್ಯವರ್ಧನೆಗೆ ಆರೋಗ್ಯ ಪೋಷಕಾಂಶಯುಕ್ತ ಸಿರಿಧಾನ್ಯ ಆಹಾರ. SDKRDP ಯೋಜನೆಯಡಿ ತಾಲೂಕಾ ಮಟ್ಟದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್, ಹಳಿಯಾಳ ತಾಲೂಕಾ ಜ್ಞಾನ ವಿಕಾಸ ಕೇಂದ್ರಗಳು ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೋಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದದೊಂದಿಗೆ ಹಳಿಯಾಳದ ಜಗಜೀವನ್ ರಾಮ್ ಭವನದಲ್ಲಿ ನಡೆದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಹಾಗೂ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಮಾತನಾಡಿದ ಪ್ರದೀಪ್ ಶೆಟ್ಟಿಯವರು, ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಜೊತೆಗೆ ವಿವಿಧ ಚಟುವಟಿಕೆಗಳ ಮುಖಾಂತರ ರಂಜಿಸುವ ಹಾಗೂ ಪ್ರೋತ್ಸಾಹಿಸುವ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದ್ದು, ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಸಂಸ್ಥೆ ವತಿಯಿಂದ 5 ಕೋಟಿ ರೂಪಾಯಿಗಳವರೆಗೆ ಖರ್ಚು ಮಾಡಲಾಗುತ್ತಿದೆ ಎಂದು ಹೇಳಿದರು. ಹಳಿಯಾಳ ಯಲ್ಲಾಪುರ ನಾಕಾದಲ್ಲಿರುವ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಇಂದು ನಡೆದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ಹಿರಿಯ ನಿರ್ದೇಶಕರಾದ ದಿನೇಶ್ ಅಮ್ಮ ಅವರು ಮಾತನಾಡಿ, ನಾವು ಸೇವಿಸುವ ಆಹಾರ ಪದ್ಧತಿಯಲ್ಲಿ ಸಾವಯವ ಕೃಷಿಯಿಂದ ಉತ್ಪಾದನೆ ಮಾಡಿದ ಆಹಾರ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಕೆ ಮಾಡುವುದರಿಂದ ಶುಗರ್, BP ಅಂಥ ಕಾಯಿಲೆಗಳಿಗೆ ಒಳಗಾಗದಂತೆ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಹಾಗೂ ಇದು ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಕೆ ಮಾಡಿಕೊಳ್ಳುವುದು ಮತ್ತು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಹೆಚ್ಚು ಅನುಕೂಲಕಾರಿಯಾಗುವುದೆಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಸರೋಜಿನಿ ಬಾಂಡಲ್ಕರ್ ಅವರು ಮಾತನಾಡಿ, ಮಹಿಳೆಯರ ಸ್ವತಂತ್ರ ಹಾಗೂ ಅವರ ಶಿಕ್ಷಣದೊಂದಿಗೆ ಅವಿಭಕ್ತ ಕುಟುಂಬದಲ್ಲಿ ಜೀವನ ಮಾಡುವ ಪದ್ಧತಿಯನ್ನು ಹಿಂದಿನಿಂದ ಹಾಕಿಕೊಟ್ಟ ನಮ್ಮ ಹಿರಿಯರ ಹಾದಿಯಲ್ಲಿ ನಡೆಯುವುದು ನಮ್ಮ ಎಲ್ಲ ತಾಯಂದಿರ ಹಾಗೂ ಮಹಿಳೆಯರ ಕರ್ತವ್ಯ. ಅವಿಭಕ್ತ ಕುಟುಂಬದಲ್ಲಿ ಮಹಿಳೆಯರಿಗೆ ಸಿಗುವ ಸಹಕಾರ, ಬೆಂಬಲ ವಿಭಕ್ತ ಕುಟುಂಬದಲ್ಲಿ ಸಿಗೋದು ಕಷ್ಟ ಸಾಧ್ಯ ಎಂದು ಕಿವಿ ಮಾತನ್ನು ಹೇಳಿದರು. ಇಂಥ ಮಹಿಳಾ ವಿಚಾರಗೋಷ್ಠಿಯಲ್ಲಿ ಎಲ್ಲರೂ ಸ್ವತಂತ್ರರಾಗಿ ಇವತ್ತು ಮಹಿಳೆಯರಿಗೆ ಸರ್ಕಾರ ಹಾಗೂ ಸಂಸ್ಥೆಗಳು ಕಲ್ಪಿಸಿಕೊಡುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಿದ್ದಿ ಸಮುದಾಯದ ಮಹಿಳಾ ನೃತ್ಯ ಏರ್ಪಡಿಸಿದ ನೆರೆದಿದ್ದ ಎಲ್ಲ ಸ್ವಸಹಾಯ ಸಂಘಗಳ ಮಹಿಳೆಯರನ್ನು ರಂಜಿಸಿದರು. ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ವಕೀಲರಾದ ಸುರೇಖಾ ರಮೇಶ್ ಗುನ್ಗಾ, ಜಿಲ್ಲಾ ಜನಜಾಗೃತಿ ಸದಸ್ಯರಾದ ದೇಮಾನಿ ಸಿರೋಜಿ ಹಾಗೂ ಅರುಣಾ ತಿಮ್ಮಾಪುರ್, ಮಲ್ಲಿಕಾ, ಜೊತೆಗೆ ಯೋಜನಾಧಿಕಾರಿಗಳಾದ ಭಾಸ್ಕರ್ ಪಟ್ಕರ್ ಹಾಗೂ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ, ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಸಂಯೋಜಕರಾದ ಅಶ್ವಿನಿ ನಡೆಸಿಕೊಟ್ಟರು. ಚನ್ನಮಲ್ಲಿಕಾರ್ಜುನ ದೇವಕೆಳೆಯ ಲೋಕದೋಳು ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದವಾದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನಮಗೆ ಯಾರೋ ಏನೋ ಅಂದ್ರ, ನೀವೇನ್ರಿಪ್ಪ ನಿಮ್ಮ ಮೂಗು ಎಷ್ಟು, ನನ್ನನ್ನು ಹಾಸ್ಯ ಮಾಡ್ಕೊತಾನೆ, ಅವತ್ತು ಯಾರಿಗೂ ಹಾಸ್ಯ ಮಾಡಲ್ಲ, ಏನ್ರಿ ಮೇಡಮ್ ನಿಮ್ಮ ಮೂಗು ಎಷ್ಟು ಉದ್ದಕ್ಕೆ ದಪ್ಪೈತಿ ಅನ್ಬೇಕು, ಹೌದ್ರಿ ಅಂತ ಹೇಳக்கூடாது ಹೇಳುವಂಥದ್ದನ್ನ ಎರಡನೇ ವಿಚಾರವಾಗಿ ಹೇಳುತ್ತೆ. ಮೂರನೇ ವಿಚಾರವಾಗಿ ಸರ್ಕಾರಿ ಸೌಲಭ್ಯಗಳ ಬಳಕೆ ಮತ್ತು ಕಾನೂನು ಸಲಹೆಗಳು ಅಂತ ಹೇಳಿ, ಸರ್ಕಾರದಿಂದ ಏನೆಲ್ಲ ನಮಗೆ ಮಹಿಳೆಯರಿಗೆ ಏನೆಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರಾ ಅದನ್ನೆಲ್ಲ ಬಳಕೆ ಹೇಗೆ ಮಾಡಿಕೊಳ್ಬೇಕು ಅಂತ ವಿಚಾರಗಳನ್ನು ಅಲ್ಲಿ ಕೊಡುತ್ತಂತೆ. ನಾಲ್ಕನೇ ವಿಚಾರ ಸ್ವ ಉದ್ಯೋಗದ ಬಗ್ಗೆ ಮಾಹಿತಿ ಕೊಡುವಂತ ಕಾರ್ಯಕ್ರಮ. ಸ್ವ ಉದ್ಯೋಗದಲ್ಲಿ ಎಷ್ಟೋ ಜನರಿಗೆ, ಮಹಿಳೆಯರಿಗೆ ನಾನು ಸುಮ್ಮನೆ ಮನೆಯಲ್ಲಿ ಕೂತಿದ್ದೇನೆ, ನಾನು ಕೂಡ ಏನಾದ್ರು ಉದ್ಯೋಗ ಮಾಡಬೇಕು ಅಂತ ಹೇಳಿ ಆಸೆ ಇದೆ, ಹಣ ಸಂಪಾದನೆ ಮಾಡಬೇಕು ಅಂತ ಆಸೆ ಇದೆ. ಎರಡು ವಿಧದಲ್ಲಿ ಇದೆ. ಒಂದು, ತಾನು ಸಂಪಾದನೆ ಮಾಡಬೇಕು ಅಂತ ಹೇಳುವಂತ ಆಸೆ ಆದ್ರೆ, ಇವತ್ತು ಒಂದು ಕುಟುಂಬದ ನಿರ್ವಹಣೆಗಾಗಿ ಒಬ್ರು ದುಡಿದ್ರೆ ಸಾಕಾಗಲ್ಲ, ನಾವು ಏನು ಕೈ ಜೋಡಿಸಬಹುದು ಅಂತ ಹೇಳುವಂಥದ್ದು. ಅಂತ ಶ್ರೇಷ್ಠ ಏನು ಟೈಲರಿಂಗ್ ಘಟಕಗಳಿರ್ಬೋದು, ಇವತ್ತು ಬ್ಯೂಟಿ ಪಾರ್ಲರ್ ಅಂತ ಹೇಳೋದು, ಮೇಜರ್ ಲೇಡೀಸ್ ಅಂತ ಹೇಳಿದ ಕೂಡಲೇ 2,000 ಜನ ನಮ್ಮ ಗಮನಕ್ಕೆ ಬರೋದು ಏನಂತ ಕೇಳಿದ್ರೆ, ಒಂದು ಟೈಲರಿಂಗ್ ಘಟಕ, ಇನ್ನೊಂದು ಬ್ಯೂಟಿ ಪಾರ್ಲರ್.